ನಮಸ್ಕಾರ, ಆರ್ಜಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. 65ನೇ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ಜೈ ಕರ್ನಾಟಕ ಸಂಘಟನೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ಸುನಿಲ್ ಮಾಳಿ ಮತ್ತು ಅಶ್ಫಾಕ್ ಸೈಯದ್ ಅವರ ನೇತೃತ್ವದಲ್ಲಿ ಇವತ್ತು ಚಿಕ್ಕೋಡಿ ಮಹಾವೀರ್ ಆಟೋ ಸರ್ಕಲ್ನಲ್ಲಿ ಮತ್ತು ಕರ್ನಾಟಕ ಧ್ವಜವನ್ನು ಹಾರೈಸಿ ಪೂಜೆ ಸಲ್ಲಿಸಿ ನಮಸ್ಕರಿಸಿದರು. ಮತ್ತು ಈ ಕೋವಿಡ್-19 ಮಹಾಮಾರಿಯಲ್ಲಿ ಜನಕ್ಕಾಗಿ ಸೇವೆ ಮಾಡಿದವರು, ಕೋವಿಡ್-19 ಮಹಾಮಾರಿ ಹರಡಬಾರದಂತೆ ಜನರಲ್ಲಿ ಎಚ್ಚರಿಕೆ ವಹಿಸಿದವರು, ಕೊರೋನಾ ವಾರಿಯರ್ಸ್ಗಳಿಗೆ ಸತ್ಕಾರ ಮಾಡಲಾಯಿತು. ಜಯ ಕರ್ನಾಟಕ ಸಂಘಟನೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಸುನಿಲ್ ಮಾಳಿ, ಉಪಾಧ್ಯಕ್ಷರು ಅಶ್ಫಾಕ್ ಸೈಯದ್, ಅತೀಕ್ ಅಹಮದ್, ಜಿಲ್ಲಾ ಸಂಚಾಲಕರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ, ಸಮೀರ್ ಮುಲ್ಲಾ, ಉಪಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ, ಸಮಾಜ ಸೇವಕರು ಚಂದ್ರಕಾಂತ್ ಹುಕ್ಕೇರಿ ಹಾಗೂ ಕೊರೋನಾ ವಾರಿಯರ್ಸ್ ಉಪಸ್ಥಿತರಿದ್ದರು. ಮತ್ತು ಪುರಸಭೆ ಮುಖ್ಯ ಅಧಿಕಾರಿಗಳಾದ ಡಾಕ್ಟರ್ ಶ್ರೀ ಎಸ್.ಆರ್. ರೋಗಿ, ಸಮಾಜ ಸೇವಕರಾದ ಶ್ರೀ ಚಂದ್ರಕಾಂತ್ ಹುಕ್ಕೇರಿ ಅವರು ಮತ್ತು ಜೈ ಕರ್ನಾಟಕ ಸಂಘಟನೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಶ್ರೀ ಸುನಿಲ್ ಮಾಳಿ ಹಾಗೂ ಉಪಾಧ್ಯಕ್ಷರಾದ ಅಶ್ಫಾಕ್ ಸೈಯದ್ ಮಾತನಾಡಿದರು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. Tumburdak-cha, 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 tumburdak-cha. ಬರೆಯೋರ ತವರೂರು, ಕಡೆಯೋರ ಹಿರಿಯೂರು, ನಟಿಸೋರ ನವಿಲೂರು, ನುಡಿಸೋರ ಮೈಸೂರು. ಕೂಡಿದರೆ ಕಾಣುವುದು ಎದೆ ತುಂಬಾ ಹಾಡಾಗುವುದು. ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕರ್ನಾಟಕ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಚಿಕ್ಕೋಡಿ ಪಟ್ಟಣದಲ್ಲಿ ಬರುವ ತಾಲೂಕಾ ಆಡಳಿತದ ಅಧೀನದಲ್ಲಿರ್ತಕ್ಕಂಥ ವಿವಿಧ ಇಲಾಖೆಗಳ ಕೊರೋನಾ ಮಹಾಮಾರಿ ರೋಗವನ್ನು ವೈದ್ಯರು, ಪುರಸಭೆ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಇನ್ನುಳಿದ ಇಲಾಖೆಗಳು, ಪುರಸಭೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಾರ್ಡ್ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಜನರಿಗೆ ಕೊರೋನಾ ವೈರಸ್ ಬಗ್ಗೆ ಅರಿವಿನ ಕಾರ್ಯಕ್ರಮ ಮೂಡಿದ್ದು, ಸಾಮಾಜಿಕ ಅಂತರ, ಕಡ್ಡಾಯವಾಗಿ ಮಾಸ್ಕನ್ನು ಧರಿಸುವುದು, ಕಡ್ಡಾಯವಾಗಿ ಸ್ಯಾನಿಟೈಸೇಷನ್ ಮಾಡುವುದು, ಸಾರ್ವಜನಿಕರು ಕೂಡ ಈ ನಮ್ಮ ತಾಲೂಕು ಆಡಳಿತಕ್ಕೆ ಕರೆ ಕೊಟ್ಟು ಇವತ್ತು ಚಿಕ್ಕೋಡಿ ನಗರಕ್ಕೆ ಕೊರೋನಾ ಇಳಿಮುಖವಾಗ್ತಾ ಇದ್ದು, ಯಾವ ರೀತಿ ಈ ಹಿಂದೆ ಸಹಕಾರ ನೀಡಿದ್ದೀರಿ ಸಾರ್ವಜನಿಕರು, ಅದೇ ರೀತಿ ಕೂಡ ಮುಂದೂ ಕೂಡ ಈ ಕೊರೋನಾ ವೈರಸ್ ಓಡಿಸಲಿಕ್ಕೆ ಸಹಕಾರ ನೀಡಬೇಕೆಂದು ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯವೊಂದಿಗೆ ಹೇಳುತ್ತೇನೆ. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ಚಿಕ್ಕೋಡಿ ಪಟ್ಟಣದೊಳಗೆ ನಮ್ಮ ಜೈ ಕರ್ನಾಟಕ ಕನ್ನಡ ಪರ ಸಂಘಟನೆ ವತಿಯಿಂದ ಈಗ ಕೊರೋನಾ ಬಗ್ಗೆ ಸಾಕಷ್ಟು ಜನ ದುಡಿದಿದ್ದಾರೆ. ಆದರೆ ಅವ್ರನ್ನ ಗುರ್ತ ಯಾರು ಹಿಡಿಯಾಕ್ತಾ ಇರಲಿಲ್ಲ.
ಸರ್ಕಾರ ಸುದ್ದ ಗುರ್ತಾ ಹಿಡಿಬೇಕು. ಸರ್ಕಾರ ಅಂತ ಕಣ್ಣು ಮುಚ್ಚಿಬಿಟ್ಟಿದೆ, ಗುರ್ತಾ ಹಿಡಂಗಿಲ್ಲ. ಈಗ ನೋಡಿರಿ, ಪುರಸಭೆದವ್ರು ಈಗ ನಮ್ಮ ಚಿಕ್ಕೋಡಿ ಪುರಸಭೆ ಕಾರ್ಮಿಕರೆಲ್ಲ ರಾತ್ರಿ ಆಗಲಿ ಕೆಲಸ ಮಾಡಿದ್ದಾರೆ. ಚೀಫ್ ಆಫೀಸರ್ ಅದು ರಾತ್ರಿ 11 ಫೋನ್ ಮಾಡಿದ್ರು ಹಲೋ ಸರ್ ಅಂದ್ಬಿಡ್ತಾರೆ ಅವ್ರು. ಅಂದರೆ 24x7 ಚೀಫ್ ಆಫೀಸರ್ ಮೇಲೆ ಕೆಲಸ ಮಾಡಾಕತ್ತಾರು, ಪೊಲೀಸ್ ಇಲಾಖೆದವ್ರು ಕೆಲಸ ಮಾಡಾಕತ್ತಾರು, ಮಾಧ್ಯಮದವ್ರು ಕೆಲಸ ಮಾಡಾಕತ್ತಾರು. ಸಾಕಷ್ಟು ಜನ ಇಲ್ಲಿ ದುಡಿಯಾಕತ್ತಿದ್ದಾರೆ. ಕೆ ಬಿದವ್ರಂತೂ ಕರೆಂಟ್ ಒಟ್ಟು ನಮ್ಗೆ ತೊಂದರೆ ಕೊಡಲಿಲ್ಲ ಅವರು. ಬಾಕಿಯಲ್ಲಿ ನೀವು ಸರ್ಕಾರಿ ಕಚೇರಿಯಾಗ ಆದರೆ ಕೊರೋನಾ ಐತಿ ಹೊರಗೆ ನಡ್ರಿ, ಕೊರೋನಾ ಐತಿ ಹೊರಗೆ ನಡ್ರಿ ಅನ್ನೋಂಥ ಗಮ್ಮಿಂಡಿಕೋರ ಆಫೀಸರ್ಗಳು ಇದ್ದಾರೆ. ಆದರೆ ನಮ್ಮ ಕೆ ಬಿದವ್ರಾಗಲಿ ಅಥವಾ ನಮ್ಮ ಪುರಸಭೆದವ್ರಾಗಲಿ ಅಥವಾ ನಮ್ಮ ಪೊಲೀಸ್ ಇಲಾಖೆದವರು ಯಾವಾಗೂ ಸ್ವಾಗತ ಮಾಡಿದ್ದಾರೆ ನಮಗೆ. ಯಾವಾಗೂ ಆರೋಗ್ಯ ಇಲಾಖೆದವರು ಸರ್ಕಾರಿ ದವಾಖಾನೆಗಂತೂ ಪಾಪ ರಾತ್ರಿ ದುಡಿಯಾಕತ್ತಿದ್ದಾರೆ. ಇಲ್ಲಿ ದುಡಿಯಾಕದಾರೆ ಯಾರಪ್ಪ ಅಂದರೆ ಎಲ್ಲರೂ ಕೆಳವರ್ಗದ ಜನ ಮಾತ್ರ ದುಡಿಯಾಕತ್ತಿದ್ದಾರೆ. ದೊಡ್ಡವ್ರು ಹಾಯ್ಪಾಯಿ ಎಲ್ಲ ಎ ಸಿ ರೂಮ್ದಾಗ ಇಮಾನ್ದಾಗ ತಿರುಗಾಡಕತ್ತಿದ್ದಾರೆ. ಆದರೆ ಕೆಳಗಿನವ್ರು ಏನು ಪರಿಸ್ಥಿತಿ ಐತಿ ಯಾರೂ ನೋಡಾಕ್ತಾ ಇರಲ್ಲ. ಆದರೂ ಸುದ್ದ ನಮ್ಮ ಚಿಕ್ಕೋಡಿ ಪಟ್ಟಣಗಳ ಜೈ ಕರ್ನಾಟಕ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಗುರುತಿಸಿ ಎಲ್ಲರೂ ಕರೆದು ಪುರಸಭೆದವ್ರು, ಆರೋಗ್ಯದವ್ರನ್ನು ಮತ್ತು ಸಮಾಜ ಸೇವಕ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಎಲ್ಲ ಇಲಾಖೆದವ್ರನ್ನ ಕರೆದು ಇವ್ರು ಸತ್ಕಾರ ಮಾಡಿ ಮುಂದೆ ಬರೋ ದಿವಸದೊಳಗೆ ಯಾವುದೇ ಥರದ ಕೆಲಸಗಳನ್ನ ನೀವು ಮಾಡಿರಿ. ನಿಮ್ಮೊಂದಿಗೆ ನಾವು ನಿಮ್ಮ ಕೈ ಜೋಡಿಸ್ತೀವಿ. ಒಳ್ಳೆ ಕೆಲಸಕ್ಕೆ ನಾವು ಯಾವ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕೋರ್ತಾ, ಇವತ್ತಿನ ದಿನ ಕೋವಿಡ್-19 ಅನ್ನೋದು ಸಾಂಕ್ರಾಮಿಕ ರೋಗ ತುಂಬ ಹರಡ್ತಿದೆ. ಆದರೆ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದು ಅದಕ್ಕೆ ಕಂಟ್ರೋಲ್ ಮಾಡ್ತಕ್ಕಂಥ ಪೊಲೀಸರು ಹಾಗೆ ನಮ್ಮ ಪೌರ ಕಾರ್ಮಿಕರು, ವಿದ್ಯುತ್ ಇಲಾಖೆದವರು ಎಷ್ಟು ದುಡ್ದಾರೆ ಅಂದರೆ ಯಾರು ಹೇಳ್ತಕ್ಕದಲ್ಲ. ಇದರಲ್ಲಿ ದುಡ್ದಾರೆ. ಅವ್ರಿಗೆ ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆ ಸೇನೆ ವತಿಯಿಂದ ಅವ್ರಿಗೆ ಬಂದು ಇವತ್ತು ಸತ್ಕಾರ ಸಮಾರಂಭ ಮಾಡಿದೆವು. ಇಷ್ಟೇ. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ದಿನ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಯಾಕೆ ಇಟ್ಕೊಂಡಿವಪ್ಪ ಅಂದ್ರೆ, ನಮ್ಮ ಪೌರ ಕಾರ್ಮಿಕರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಗೆ ಡಾಕ್ಟರ್ಸು, ಆರೋಗ್ಯ ಇಲಾಖೆದವರು ಹಾಗೆ ನಮ್ಮ ವಾಹಿನಿಯವರು ಎಷ್ಟು ದುಡಿದಿದ್ದಾರೆ ಅಂದರೆ ಅದು ಹೇಳ್ತಕ್ಕದಲ್ಲ. ಅದಕ್ಕಾಗಿ ನಾವು ಮತ್ತು ನಮ್ಮ ಅಧ್ಯಕ್ಷರು ಸುನೀಲ್ ಮಾಳಿಯವರು ಯೋಚನೆ ಮಾಡಿ ಇವತ್ತಿನ ದಿನ ನಾವು ಇವ್ರಿಗೆ ಸನ್ಮಾನ ಏನಾದರೂ ಮಾಡಬೇಕಪ್ಪ ಅಂತ ಯೋಚನೆ ಮಾಡಿ ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅವರಿಗೆ ನಾವು ಒಂದು ಇದರ ಕಾರ್ಯಕ್ರಮ ಇಟ್ಕೊತೀವಿ. ಅದು ಇವತ್ತು ಎಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಅವ್ರಿಗೆಲ್ಲರೂ ಧನ್ಯವಾದ ಹೇಳ್ತೀನಿ. ನಾನು ಜನತೆಗೆ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಜಯ ಕರ್ನಾಟಕ ಎಂಬ ಸಂಘದಿಂದ ಕೊರೋನಾ ವಾರಿಯರ್ಸ್, ನಮ್ಮ ಹೆಸ್ಕಾಂ ಸಿಬ್ಬಂದಿ ಆಗಿರಲಿ, ಪೌರ ಕಾರ್ಮಿಕರಾಗಿರಲಿ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರಲಿ, ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ಕೋವಿಡ್-19 ಇಷ್ಟು ಕೆಳಮಟ್ಟದಲ್ಲಿ ಬರೋ ಕಾರಣಕ್ಕೆ ಅಂದರೆ ಪೌರ ಕಾರ್ಮಿಕರು ಹಗಲು ಇರುಳು ದುಡಿಯೋದು ಇವ್ರದ್ದು ಕೊರೋನಾ ವಾರಿಯರ್ಸ್ ಕೊರೋನಾ ಮಹಾಮಾರಿಯನ್ನು ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ತರುವಲ್ಲಿ ಯಶಸ್ವಿ ಆಗಿದ್ದರು. ಆ ಕಾರಣಕ್ಕೆ ಇವತ್ತಿನ ದಿನ ಜಯ ಕರ್ನಾಟಕ ಸಂಘದಿಂದ ಎಲ್ಲ ಕೊರೋನಾ ವಾರಿಯರ್ಸ್ಗೆ ಸತ್ಕಾರ ಸಮಾರಂಭ ಇಟ್ಟುಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಬಯಸುತ್ತೇನೆ.